ಇನ್ನು ಆಂಧ್ರಪ್ರದೇಶದಲ್ಲಿ ಟಿವಿ9 ತೆಲುಗು ಸೇರಿದಂತೆ ಇನ್ನೂ 3 ಚಾನೆಲ್ಗಳ ಪ್ರಸಾರವನ್ನು ಸ್ಥಗಿತಗೊಳಿಸಿದಂತಹ ಕೇಬಲ್ ಆಪರೇಟರ್ಸ್ಗಳ ಕ್ರಮ ತಪ್ಪು ಅಂತ ಹೇಳಿ ದೆಹಲಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಈ ಕೂಡಲೇ ಪ್ರಸಾರ ಆರಂಭಿಸಬೇಕು. ಯಾರೆಲ್ಲ ಈ ಒಂದು ಟಿವಿ9 ಸೇರಿದಂತೆ ಇನ್ನು ಉಳಿದ 3 ನೆಟ್ವರ್ಕ್ಗಳನ್ನು ಅಥವಾ ಚಾನೆಲ್ಗಳನ್ನು ಬಂದ್ ಮಾಡಿದರೋ ಅವರೆಲ್ಲರೂ ಕೂಡ ಈ ಕೂಡಲೇ ಪ್ರಸಾರಕ್ಕೆ ಅನುಮತಿ ಕೊಡಬೇಕು, ಪ್ರಸಾರ ಮಾಡಬೇಕು ಅನ್ನುವಂಥ ಒಂದು ಆದೇಶವನ್ನು ಕೋರ್ಟ್ ನೀಡಿದೆ. ದೆಹಲಿಯ ಹೈಕೋರ್ಟ್ ನೀಡಿರುವಂಥ ಒಂದು ಆದೇಶ. ಟಿವಿ9 ತೆಲುಗು ಆಂಧ್ರಪ್ರದೇಶದ ನಂಬರ್ 1 ಚಾನಲ್, ಬಹಳ ದೊಡ್ಡ ವೀಕ್ಷಕ ವರ್ಗವನ್ನು ಹೊಂದಿರುವಂತಹ ಚಾನಲ್. ಕೇಬಲ್ ಆಪರೇಟರ್ಗಳು ಚಾನಲ್ನ ಪ್ರಸಾರವನ್ನು ಸ್ಥಗಿತಗೊಳಿಸಿದ ಮರುಕ್ಷಣದಿಂದಲೇ ಟಿವಿ9 ತೆಲುಗು ಚಾನಲ್ ಕಚೇರಿಗೆ ಸಾವಿರಾರು ವೀಕ್ಷಕರು ಕೂಡ ಕರೆ ಮಾಡ್ತಾ ಇದ್ದಾರೆ, ಯಾಕೆ ನಿಮ್ಮ ಚಾನಲ್ ಬರ್ತಾ ಇಲ್ಲ ನಮ್ಮ ಜಾಗದಲ್ಲಿ ಅಂಥೇಳಿ. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿದಿದೆ ದೆಹಲಿ ಹೈಕೋರ್ಟ್. ದೆಹಲಿ ಹೈಕೋರ್ಟ್ನ ಆದೇಶಕ್ಕೆ ನ್ಯೂಸ್ ಬ್ರಾಡ್ಕಾಸ್ಟರ್ಸ್ ಫೆಡರೇಷನ್ ಕೂಡ ಪ್ರಶಂಸೆ ವ್ಯಕ್ತಪಡಿಸಿದೆ. ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಪ್ರಸಾರವನ್ನು ಸ್ಥಗಿತಗೊಳಿಸಿದಂಥ ಕೇಬಲ್ ಆಪರೇಟರ್ಸ್ ವಿರುದ್ಧ ಈಗ ದೆಹಲಿ ಹೈಕೋರ್ಟ್ ಕೂಡ ಚಾಟಿ ಬೀಸಿದೆ. ಈ ರೀತಿಯಾಗಿ ಮಾಡುವಂಥದ್ದು ತಪ್ಪು, ಕಾನೂನು ಬಾಹಿರ, ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂಥದ್ದಾಗುತ್ತೆ. ಸೊ ಹಾಗಾಗಿ ಈ ಕೂಡಲೇ ಪ್ರಸಾರವನ್ನು ಮತ್ತೆ ಸ್ಥಾಪಿಸಬೇಕು ಅನ್ನುವಂಥದ್ರ ಬಗ್ಗೆ ದೆಹಲಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಕೇಬಲ್ ಆಪರೇಟರ್ಸ್ಗಳಿಗೆ ದೆಹಲಿ ಹೈಕೋರ್ಟ್ ಈಗ ತಾಕೀತು ಮಾಡಿದೆ. ಯಾವೆಲ್ಲ MSOಗಳು ಇದನ್ನು ಬಂದ್ ಮಾಡಿದೆಯೋ, ಚಾನಲ್ನ ಪ್ರಸಾರವನ್ನು ಬಂದ್ ಮಾಡಿದೆಯೋ, ಈ ಕೂಡಲೇ ಅದನ್ನು ಮರುಸ್ಥಾಪಿಸಬೇಕು, ಮತ್ತು ಈ ಎಲ್ಲ ಚಾನಲ್ಗಳು ಕೂಡ ಪ್ರಸಾರ ಆಗಬೇಕು ಅನ್ನುವಂಥದ್ರ ಬಗ್ಗೆ ಆದೇಶವನ್ನು ನೀಡಿದೆ.